ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಪ್ರೇಮ್ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ ಅವರ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗಳ ಮೂಲಕ ನೋಡೋದಾದ್ರೆ. ದರ್ಶನ್ ಪರ ಬ್ಯಾಟ್ ಬೀಸಿದ್ರ ಅವರ ಗೆಳತಿ, ಆಪ್ತ ಗೆಳತಿ ರಕ್ಷಿತಾ ಪ್ರೇಮ್. ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯ ಇಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ಅಂತ ಪೋಸ್ಟ್ ಹಾಕಿದ್ದಾರಂತೆ. ಆಮೇಲೆ ಸಾಲು ಸಾಲು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಇವ್ರಿಗೆ ಹೇಳಿದ್ದು ಅಂತ ಕನೆಕ್ಟ್ ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳೀಗ. ಆಮೇಲೆ ಇನ್ನೊಂದು, ದರ್ಶನ್ ಅಭಿಮಾನಿಗಳು ಕಿವಿ ಮಾತನ್ನ ಹೇಳೋ ಕೆಲಸವನ್ನು ಮಾಡಿದ್ರ ರಕ್ಷಿತಾ ಪ್ರೇಮ್ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಾನು ಏನನ್ನ ವೈರಲ್ ಆಗೋದು ನೋಡೋದಕ್ಕೆ ಬಯಸ್ತೀನಿ ಅಂತ ಅಂದ್ರೆ ಒಂದು ಬೇಸಿಕ್ ಹ್ಯೂಮನ್ ಡೀಸೆನ್ಸಿನ ಇಟ್ಕೊಳ್ಬೇಕು ಕೆಲವರು ಅಂತ ಅವರು ಹಾಕಿದ್ದಾರೆ. ಎಲ್ಲೂ ಕೋಟ್ ಮಾಡಿಲ್ಲ. ಇದು ಇವ್ರಿಗೆ ಹೇಳ್ತಿರೋದು, ಇದು ರಮ್ಯಂಗೆ ಹೇಳಿದ್ದು, ಇದು ಡಿ ಬಾಸ್ ಫ್ಯಾನ್ಸ್ಗೆ ಹೇಳಿದ್ದು, ಆ ಥರದ್ದು ಏನೂ ಕೋಟ್ ಮಾಡಿಲ್ಲ. ಆದರೆ ಎರಡು ಪೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು ಏನಾದರೂ ಈಗ ಯಾರಿಗಾದರೂ ಟಾಂಟ್ ಕೊಡಬೇಕು ಅಥವಾ ಟಾಂಗ್ ಕೊಡಬೇಕು ಅಂತಂದರೆ ಡೈರೆಕ್ಟ್ ಒಂದು ಸ್ಟೇಟಸ್ ಹಾಕ್ಬಿಡ್ತಾರೆ. ಆಮೇಲೆ ಅವ್ರ ಫ್ಯಾನ್ಸ್ ಅದನ್ನು ಡಿಕೋಡ್ ಮಾಡ್ತಾರೆ. ಇದು ಇವ್ರಿಗೆ ಡೈರೆಕ್ಟಾಗಿ ಹೇಳಿದ್ದು, ಇದು ಇವ್ರಿಗೆ ಹೇಳಿದ್ದು, ಇದು ಇವ್ರಿಗೆಲ್ಲ ಹೇಳಿದ್ದು ಅಂತ ಡಿಕೋಡ್ ಮಾಡ್ತಾರೆ. ಸೊ ಅಂಥದ್ದೇನಾದರೂ ಆಯಿತಾ ಅಥವಾ ಅವ್ರ ಮಾನಸಿಕ ಅವರ ಫ್ಯಾಮ್ಲಿನಲ್ಲಿ ಏನಾದರೂ ಸಮಸ್ಯೆ ಆಗಿ ಅದನ್ನು ಹೇಳ್ಕೊಳ್ಳೋ ಪ್ರಯತ್ನವನ್ನು ಹಿಂಗೆ ಮಾಡಿದ್ರೆ ಗೊತ್ತಿಲ್ಲ. ಅವರೇ ಒಂದು ಸ್ಪಷ್ಟನೆ ಕೊಡಬೇಕಷ್ಟೇ ಅದಕ್ಕೆ. ಬಟ್ ಒಂದು ಎರಡು ಪೋಸ್ಟ್ ಮಾತ್ರ ಈ ಘಟನೆಗೆ, ಸೀರೀಸ್ ಆಫ್ ಘಟನೆ ಕನೆಕ್ಟ್ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ. ಧನು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದೆ. ಧನು, ಈಗ ಇದು ರಮ್ಯಾ ಅವರನ್ನೇ ಕೇಂದ್ರೀಕರಿಸಿಕೊಂಡು ಹಾಕ್ತಂತಹ ಪೋಸ್ಟ್ ಅಂತ ಹೆಂಗೆ ಕನ್ಕ್ಲೂಷನ್ಗೆ ಬರೋದಕ್ಕಾಗ್ತಾ ಇದೆ? ಎಸ್ ಮಮತಾ, ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆಯಿಂದ ಸಾಕಷ್ಟು ರೀತಿಯಾದಂತಹ ವೈರಲ್ಗಳಾಗ್ತಾ ಇರ್ತಕ್ಕಂಥದ್ದು, ಪೋಸ್ಟ್ಗಳಾಗ್ತಾ ಇರ್ತಕ್ಕಂಥದ್ದು, ವಿವಿಧ ರೀತಿಯಾದಂಥ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ನಟಿ ರಮ್ಯಾ ಮೇಲೆ ದರ್ಶನ್ ಅವರ ಅಭಿಮಾನಿಗಳು ಏನು ಅಂದರೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ನಟಿ ರಮ್ಯಾ ಹಾಕಿದಂಥ ಪೋಸ್ಟ್ಗೆ ಅವರು ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಟಿ ರಮ್ಯಾ ಅವರು ಕೂಡ ಕೆಂಡ ಕಾರಿದ್ರು. ಈ ಹಿನ್ನೆಲೆಯಾಗಿ ಇವತ್ತು ಏನಂದರೆ ರಕ್ಷಿತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪೋಸ್ಟನ್ನು ಹಾಕಿರ್ತಕ್ಕಂಥದ್ದು. ಆ ಒಂದು ಪೋಸ್ಟ್ನಲ್ಲಿ ನಟಿ ರಮ್ಯಾಗೆ ಟಾಂಗ್ ಕೊಟ್ಟ ರೀತಿಯಲ್ಲಿ ಒಂದಿಷ್ಟು ಸಾಲುಗಳನ್ನು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಕನಿಷ್ಠ ಸಭ್ಯತೆಯಿಂದ ಇರಿ, ಯಾಕಂದರೆ ಜನರ ಮಾನಸಿಕ ಆರೋಗ್ಯದ ಸ್ಥಿತಿಯನ್ನು ನೋಡೋದಕ್ಕಾಗಲ್ಲ. ವೈರಲ್ ಆಗುತ್ತೆ ಅಂತ ಏನೇನೋ ಪೋಸ್ಟ್ಗಳನ್ನು ಮಾಡೋದು ಸರಿಯಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಬರ್ಕೊಂಡಿರತಕ್ಕಂಥದ್ದು. ಇದು ಎಲ್ಲೋ ನಟಿ ರಮ್ಯಾಗೆ ಒಂದು ಟಾಂಗ್ ಕೊಟ್ಟೋ ರೀತಿಯಾಗಿ ಒಂದು ಪೋಸ್ಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಈ ಒಂದು ಪೋಸ್ಟ್ಗಳನ್ನು, ಈ ಒಂದು ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ನಟ ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡು ಅಟೆನ್ಷನ್ ಸೀಕರ್ ಈ ರೀತಿಯಾದಂತಹ ಪೋಸ್ಟ್ಗಳನ್ನು ವೈರಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಲೆ ಕೆಡಿಸ್ಕೋಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಮ್ಯಾ ಅವ್ರಿಗೆ ನಟಿ ರಕ್ಷಿತಾ ಅವರು ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡ ಬಿಂಬಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದಂಥ ಸಂದರ್ಭದಲ್ಲೂ ನಟ ದರ್ಶನ್ ಅವ್ರಿಗೆ ಗೆಳತಿ ರಕ್ಷಿತಾ ಅವರು ಕೂಡ ಸಾಥ್ ನೀಡಿದ್ರು. ಜೊತೆಗೆ ಅವ್ರನ್ನ ಯಾವುದೇ ರೀತಿಯಾಗಿ ಬಿಟ್ಟು ಕೊಟ್ಟಿರಲಿಲ್ಲ. ಹೀಗಾಗಿ ಮತ್ತೆ ನಟ ದರ್ಶನ್ ಪರವಾಗಿ ರಕ್ಷಿತಾ ಅವರು ಮತ್ತೆ ಅವರ ಅಭಿಮಾನಿಗಳ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಮಮತಾ. ಓಕೆ, ನಾನು ಹಾಗೆ ಸಂಪರ್ಕದಲ್ಲಿರಿ. ಇದು ಹಿಂಗೆ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಒಂದು ರಮ್ಯಾ ಜೊತೆಗೆ ಕ್ಲೋಸ್ನೆಸ್ಸು ರಕ್ಷಿತಾಗೂ ಇದೆ. ಆಮೇಲೆ ಅಗೇನ್ ರಕ್ಷಿತಾ ದರ್ಶನ್ಗೂ ಕೂಡ ಮ್ಯೂಚುವಲ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಸೊ ಇವರನ್ನೇ ಕೇಂದ್ರೀಕರಿಸಿಕೊಂಡು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕ್ಷಣಕ್ಕೆ.